ಬಾ ಮಗ, ಇಲ್ಲಿ ಈ ಗಣೇಶ ತುಂಬಾ ಚೆನ್ನಾಗಿದೆ ಅಲ್ಲ ಮಗ. ಮಗ ಈ ಗಣೇಶನ ಬುಕ್ ಮಾಡ ಮಗ. ಹ್ಞೂ ಸರಿ ಮಗ. ಏ ಮಗ ಇಲ್ಲಿ ಬಾರೋ. ಹಾ ಹೇಳು ಮಗ. ಇದ್ ನೋಡ್ ಮಗ ಗಣೇಶ್ ಹೆಂಗಿದೆ ಅಂತ. ಏ ಸೂಪರ್ ಆಗೈತೆ ಮಗ. ಲೇ ಮಗ ಇದೇ ಬುಕ್ ಮಾಡ ಅನ್ಕೋಣ ಪ್ಲೀಸ್ ಕಣ. ಹಾ ಸರಿ ಮಗ. ಲೇ ಮಗ, ಆಲ್ರೆಡಿ ಅಲ್ಲಿ ಒಂದ್ ಗಣೇಶ್ ನೋಡಿದ್ವಿ, ಅದೇ ಬುಕ್ ಮಾಡ್ತೀವಿ, ಅದೇ ಫೈನಲ್. ಲೇ ಮಗ ನಿನ್ಗೇನ್ ಗೊತ್ತಂಗಿಲ್ಲ, ಇದೇ ಬುಕ್ ಮಾಡೋಣ, ಇದೇ ಫೈನಲ್. ಏನು ಮಗ ಇವನು ಈ ತರ ಮಾತಾಡ್ತಿದ್ದೆ? ನಾವ್ ಅದೇ ಫಸ್ಟ್ ಅದೇ ಫೈನಲ್ ಅಂತ ಹೇಳಿದ್ವಿ ತಾನೆ. ಓಯ್ ಸುಮ್ನಿರ. ಏ ಮಗ ಇದು ರೇಟ್ ಎಷ್ಟ ಅಂತ ಫೈನಲ್ ಆಗಿ ಕೇಳ್ಕಾರೋ. ಲೇ ಮಗ, ಲಾಸ್ಟ್ ಟೈಮ್ ಫೈನಲ್ ಹೇಳ್ತಿದ್ದೀನಿ, ಅದೇ ಗಣೇಶ ಬುಕ್ ಮಾಡೋಣ, ಇಲ್ಲಂದ್ರ ಕೋಪ ತರಸ್ಕೋಬೇಡ. ಓಯ್ ಕೋಪ ಬಂದ್ರೆ ಏನೋ ಮಾಡ್ತೇನೆ ನೀನು. ಹಾ ಏನ್ ಮಾಡ್ತೀನ? ಲೇ ಮಗ ಸುಮ್ನಿರು, ದುಡ್ಡು ಹೆಂಗ್ ಅಡ್ಜಸ್ಟ್ ಮಾಡೋದಂತ ನಾನ್ ತಲೆ ಕೆಡ್ಸ್ಕೊಂತ ಇದೀನಿ, ಅದ್ರಲ್ಲಿ ನೀವು ಇಬ್ರು ಜಗಳ ಆಡ್ತಿದ್ದೀರಾ. ಹೊರಗಡೆ ಕಲೆಕ್ಷನ್ ಮಾಡ್ಬೇಕಂದ್ರೆ ಒಬ್ರೊಬ್ರು ಹೆಂಗ್ ಮಾತಾಡ್ತಾರೆ ಅಂತ ಗೊತ್ತು ತಾನೆ ನಿನಗೆ. ಆದ್ರೆ ದೇವ್ರು ದೊಡ್ಡ ವಿಗ್ರಹದಲ್ಲಿ ಇರ್ತಾನೆ ಅನ್ಕೊಳ್ಳೋದು, ಇಲ್ಲ ಅಂದವಾದ ವಿಗ್ರಹದಲ್ಲೇ ಇರುತ್ತೆ ಅನ್ಕೊಳ್ಳೋದು ನಿಮ್ ಇಬ್ರು ಭ್ರಮೆ. ಚಿಕ್ಕ ವಿಗ್ರಹದಿಂದ ಹಿಡ್ಕೊಂಡು ದೊಡ್ಡ ವಿಗ್ರಹದವರೆಗೂ ಪ್ರತಿಯೊಂದು ವಿಗ್ರಹದಲ್ಲೂ ಶ್ರೀ ವಿನಾಯಕ ಗಣೇಶ ಇರ್ತಾನೆ. ನೀವಿಬ್ರು ಇದನ್ನ ನೆನ್ಪಿಟ್ಕೊಂಡಿರ್ರಿ. ಅಣ್ಣ ಎಷ್ಟಾಗಿ ತೋರ್ಸ್ಬೇಕಣ್ಣ? ಅಣ್ಣ ಜಾಸ್ತಿ ರೇಟಿಂದ ಏನ್ ಬೇಡ ಅಣ್ಣ, 5 ರಿಂದ 10 ಸಾವಿರ ಒಳಗಡೆ ಇರೋದ ಗಣೇಶನ್ ತೋರ್ಸೋಣ. ಏನು 5 ರಿಂದ 10 ಸಾವಿರ ಇರೋ ಗಣೇಶ ಬೇಕಾ? ಇಲ್ಲಿ ಸ್ಟಾರ್ಟಿಂಗ್ 20 ಸಾವಿರ ಹಿಡಿದು 30 ಸಾವಿರ ಗಣೇಶ. 20 ರಿಂದ 30 ಸಾವಿರನ? ತಮ್ಮ, ನೀವು ಗಣೇಶನ ತಗೊಳಕ್ ಆಗಲ್ಲ ಅಂತ ಹೇಳಿ ನಿಮ್ ಮುಖ ನೋಡಿ ನನಗೆ ಅವಾಗೆ ಅರ್ಥ ಆಗಿತ್ತು. ವಿನಾಯಕ ಗಣೇಶನ ಕೂಡ್ಸ್ಬೇಕಾದ್ರೆ ಅಷ್ಟು ಈಸಿ ಅನ್ಕೊಂಡಿದ್ರೆ ನೀವು ಸ್ವಲ್ಪ ಜಲ್ದಿ ಹೊರಗೆ ಹೋದ್ರೆ ನಮ್ಮ ವ್ಯಾಪಾರ ನಾವು ಮಾಡ್ಕೊಂತೀವಿ. ನಿನ್ನ ಕೂಡ್ಸಕ್ಕೆ ಇಷ್ಟೊಂದು ಅವಮಾನನ ಎಲ್ಲ ನೀನೇ ನೋಡ್ಕೋಬೇಕು ವಿನಾಯಕ.